ಧನುರಾಶಿಯವರ ಲವ್ ಲೈಫ್ ಹೇಗಿದೆ ತಿನ್ನ ಪ್ರಿಡಿಕ್ಷನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಟ್ಯಾರೋ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು. ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೆಸೇಜ್ ಅಂತ ಕೊಡೋದಾದರೆ, ಹೊಸತನನ ಅನುಭವಿಸ್ತೀರಾ ಈ ವರ್ಷ ಅಂತ ನನಗೆ ಅನಿಸುತ್ತೆ. ಮತ್ತು ನೀವು ತುಂಬ ಏನು ಪ್ರೇ ಮಾಡ್ಕೋತೀರಾ, ನೀವು ಏನು ಅನ್ಕೋತೀರಾ ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ. ಸೊ ನೀವೇನಾದರೂ ಪ್ರೇ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೆ ಯಾವ್ದು ಇಂಪಾರ್ಟೆಂಟು ಅದನ್ನು ಮಾತ್ರ ಕೇಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಮೆಸೇಜ್ ಅಂತ ಕೊಡೋದಾದರೆ, ನಿಮಗೆ ತುಂಬ ಗುರುಗ್ರಹದ ಪ್ರಭಾವ ಇದೆ. ಹ್ಯಾಪಿ ಬರ್ಡ್ ಅಂತ ನಾವು ಹೇಳ್ತೀವಿ ನೋಡಿ, ಆ ಥರ ಇರ್ತೀರ ನೀವು. ಫಸ್ಟ್ ಕಾರ್ಡ್ ನನಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ನನಗನ್ಸುತ್ತೆ ನೀವು ಡಿಸೆಂಬರಲ್ಲಿ ಹೋಗಿರ್ಬೋದು. ಮೇ ಬಿ ತುಂಬ ಶಾಪಿಂಗ್ ಮಾಡಿದ್ದೀರಾ, ತುಂಬ ದುಡ್ಡನ್ನ ಖರ್ಚು ಮಾಡಿದ್ದೀರಾ, ಮಿಸ್ ಹ್ಯಾಂಡ್ಲಿಂಗ್ ಮನಿ ಆಗಿದೆ ಅಂತ ನನಗನ್ಸುತ್ತೆ. 5 ಆಫ್ ಪೆಂಟಿಕಲ್ಸ್ ನಿಮಗೆ ಮೇ ಬಿ ನೀವು ಬ್ರೇಕಪ್ ಆಗಿರೋ ರಿಲೇಷನ್ಶಿಪ್ ಕೂಡ ಇಲ್ಲಿ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ನೀವು ಶಾಪಿಂಗ್ ಮಾಡಿಲ್ಲ ಅಂದರೆ ನೀವು ಹಳೆ ರಿಲೇಷನ್ಶಿಪ್ಪಿಂದ ಬ್ರೇಕಪ್ ಮಾಡಿಕೊಂಡು ಹೊರಗಡೆ ಬಂದಿರ್ಬೋದು. ಮೇ ಬಿ 2ರಲ್ಲಿ 1 ಆಗಿರುತ್ತೆ. ಸೆಕೆಂಡ್ ಕಾರ್ಡ್ ನನಗೆ 5 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಬ್ರೇಕಪ್ ಆಗಿದೆ. ಮೇ ಬಿ ನೀವಿಬ್ಬರು ಮಾತಾಡೋಲ್ಲ, ಕಮ್ಯುನಿಕೇಷನ್ ಇಲ್ಲ, ನಿಮ್ಮ ಮಧ್ಯೆ ಮಾತಾಡೋದಿಲ್ಲ ಅಂತ ನನಗನ್ಸುತ್ತೆ. ತುಂಬ ಹಿಂದೆಯೇ ಕಮ್ಯುನಿಕೇಷನ್ ಕಟ್ಟಾಗಿದೆ, ತುಂಬಾ ಎಮೋಷ್ನಲ್ ಇದ್ದೀರಾ ನೀವು ಅಂತ ನನಗೆ ಇಲ್ಲಿ ಕಾರ್ಡಲ್ಲಿ ತೋರಿಸ್ತಾ ಇದೆ. ತುಂಬ ಡಿಪ್ರೆಸ್ಡ್ ಲೆವೆಲ್ವರೆಗೂ ಹೋಗಿದೆ ಇದು ಅಂತ ಕೂಡ ನನ್ನ ಕಾರ್ಡಲ್ಲಿ ತೋರಿಸ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ ಫುಲ್ ಕಾರ್ಡ್ ಬಂದಿದೆ. ನನಗನ್ಸುತ್ತೆ ಮೇ ಬಿ ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು. ನಾನು ನಿಮಗೆ ಹೇಳೋದಾದರೆ, ಮೇ ಬಿ ಕೆಲವೊಂದು ಸರ್ತಿ ನಾವು ಕೆಲವೊಂದನ್ನು ಬಿಟ್ಬಿಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ನಿಮಗೋಸ್ಕರ ಅವರಿಲ್ಲ ಅಂದರೆ ಮತ್ತೆ ಯಾರೋ ಬೇರೆ ವ್ಯಕ್ತಿ ಬಂದೇ ಬರ್ತಾರೆ. ಈ ರಿಲೇಷನ್ಶಿಪ್ಪನ್ನು ಬಿಟ್ಬಿಡೋದು ಒಳ್ಳೆಯದು, ಕೆಲವರಿಗೆ ಮಾತ್ರ ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ನ್ಯೂ ಪರ್ಸನ್ ಆಗಿರ್ಬೋದು ಅಥವಾ ಅದೇ ಸೇಮ್ ಪರ್ಸನ್ ಆಗಿರ್ಬೋದು, ಹಳೆಯ ಪರ್ಸನ್ನು ಖಂಡಿತವಾಗೂ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ನನಗನ್ಸುತ್ತೆ. ಮತ್ತು ನಿಮಗೆ ಹೊಸದಾಗಿ ಈ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡೋಕ್ಕೆ ಅಂತ ನಾನು ಹೇಳ್ತೀನಿ. ನನಗೆ 5th ಕಾರ್ಡ್ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಮೂಮೆಂಟ್ ಇದೆ ಲೈಫಲ್ಲಿ. ನೀವು ಟ್ರಾವೆಲ್ ಮಾಡ್ತಿದ್ರೆ ಈಸ್ಟಿಂದ ವೆಸ್ಟ್ಗೆ ಶಿಫ್ಟ್ ಆಗ್ತಿದ್ದೀರಾ. ಮೇ ಬಿ ನೀವು ಅಬ್ರಾಡ್ಗೆ ಮೂವ್ ಆಗ್ತಿದ್ದೀರಾ ಅಂತ ನನಗನ್ಸುತ್ತೆ. ಒಳ್ಳೆ ಕೆರಿಯರ್ಗೋಸ್ಕರ ವಿದೇಶ ಪ್ರಯಾಣ ಕೂಡ ತೋರಿಸ್ತಾ ಇದೆ. ಆಪರ್ಚುನಿಟಿ ಸಿಕ್ಕಿದೆ ನಿಮಗೆ. ಸೊ ಅದರಿಂದ ನೀವು ರೀಲೊಕೇಟ್ ಆಗ್ತಾ ಇದ್ದೀರಾ. 6th ಕಾರ್ಡ್ ನನಗೆ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮೇ ಬಿ ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು, ತುಂಬ ಡಿಫ್ರೆಸ್ ಲೆವೆಲಲ್ಲಿ ಇದ್ದೀರಾ ನೀವು, ತುಂಬ ಡಿಫ್ರೆಸ್ ಅಂತ ನಂಗೆ ತೋರಿಸ್ತಾ ಇದೆ. ಸೊ ಹರ್ಟ್ ಆಗಿದೆ ಮತ್ತು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಹೀಗೆ ಆಗಿದೆ, ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ನೀವು ಕನ್ಫ್ಯೂಸ್ಡ್, ಏನೋ ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಆ ಥರ ಸಿಚುವೇಶನ್ನಿಂದ ನೀವು ಬಂದಿದ್ದೀರಾ ಅಂತ ನಂಗೆ ತೋರಿಸ್ತಾ ಇದೆ. 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ 7 ಆಫ್ ಸ್ಪೀಡ್ಸ್ ಕೂಡ ಬಂದಿದೆ ನನಗೆ 7th ಕಾರ್ಡು. ಇದು ನೀವಂತ ನಾನು ಹೇಳ್ತೀನಿ. ನಿಮಗೆ ಅರ್ಥ ಆಗ್ತಿದ್ದಿಲ್ಲ ಯಾಕೆ ನನ್ನ ಲೈಫಲ್ಲಿ ಈ ಥರ ಆಗ್ತಾಯಿದೆ ಅಂತ. ಫೈನಲಿ ಇದು ನ್ಯೂ ಇಯರ್ ಆಗಿರೋದ್ರಿಂದ ಸೊ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ ನನಗನ್ಸುತ್ತೆ. ಮತ್ತು ಕಮ್ಯುನಿಕೇಷನ್ ಮೊದಲಿನ ಥರನೇ ಆಗ್ತಾಯಿದೆ. ನೀವು ಅವರು ಟೆಕ್ಸ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ, ಯಾವಾಗ ಅವ್ರು ನಿಮಗೆ ಮೆಸೇಜ್ ಮಾಡ್ತಾರೋ ಅಥವಾ ಕಾಲ್ ಮಾಡ್ತಾರೋ ಅನ್ನೋ ವೇಟಿಂಗಲ್ಲಿ ಇದ್ದೀರಾ. ಮತ್ತು ನೀವು ಸಿಂಗಲ್ಸ್ ಆಗಿದ್ದರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಖಂಡಿತ ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ನಾನು ಹೇಳ್ತೀನಿ. ನಾನು ಕಪ್ಸ್ ಬಂದಿರೋದ್ರಿಂದ ಮೇ ಬಿ ಅವ್ರು ಕಟಕ್ ರಾಶಿಯವ್ರು ಆಗಿರ್ಬೋದು, ಮೇ ಬಿ ಕುಂಭರಾಶಿಯವ್ರು ಕೂಡ ಆಗಿರ್ತಾರೆ ಅಂತ ನಂಗೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನೀವು ತುಂಬ ಒಳ್ಳೆಯ ವ್ಯಕ್ತಿ ಅಂತ ನಂಗೆ ಅನಿಸುತ್ತೆ. ನಾನು ಅದರ್ ಪರ್ಸನ್ ಬಗ್ಗೆ ಹೇಳೋದಿಲ್ಲ, ನೀವು ಮಾತ್ರ ತುಂಬ ಒಳ್ಳೆಯ ವ್ಯಕ್ತಿ, ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ನಂಗೆ ಅನಿಸುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ಳೋ ಅಂಥ ವ್ಯಕ್ತಿ ನೀವು ಆಗಿರ್ತೀರ. ಅದರ್ ಪರ್ಸನ್ ಕೂಡ ಒಳ್ಳೆ ವ್ಯಕ್ತಿನೇ ಆಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಸೊ ನಿಮ್ಮ ಜೊತೆ ಕಮಿಟ್ ಆಗಿರಬೇಕಾ ಅಥವಾ ಫ್ಯೂಚರ್ ನೋಡಬೇಕಾ ಅನ್ನೋ ಸ್ಟೇಟಲ್ಲಿರೋ ಅಂಥ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಮೇ ಬಿ ಅದರ್ ಪರ್ಸನ್ ಮೇ ಬಿ ಲೊಕೇಟ್ ಆಗ್ತಾ ಇದ್ದಾರೆ, ರೀಲೊಕೇಟ್ ಆಗ್ತಾ ಇದ್ದಾರೆ, ಅಥವಾ ನೀವು ಆಗ್ತಾ ಇರ್ಬೋದು. ರೀಲೊಕೇಶನ್ ಅಂತೂ ತೋರಿಸ್ತಾ ಇದೆ ನನಗೆ ಕಾರ್ಡ್ಸಲ್ಲಿ. ಮೇ ಬಿ ನಿಮಗೆ ನೀವು ತುಂಬ ಗಡಿಬಿಡಿ ಮಾಡ್ತೀರಾ, ನೀವು ತುಂಬ ಯೋಚನೆ ಮಾಡಲ್ಲ ಅಂತ ಅನಿಸುತ್ತೆ. ನಿಮಗೆ ತುಂಬ ಭಿನ್ನಾಭಿಪ್ರಾಯಗಳು ಬಂದಿವೆ ಹಳೆ ರಿಲೇಷನ್ಶಿಪ್ಪಲ್ಲಿ ಅಂತ ಅನಿಸುತ್ತೆ. ತುಂಬಾ ಜಗಳಗಳಾಗಿವೆ, ಚಿಕ್ಕ ಪುಟ್ಟ ವಿಷಯಕ್ಕೆ ಮನಸ್ತಾಪಗಳಾಗಿವೆ. ತುಂಬ ಸಾರಿ ಬ್ರೇಕಪ್ ಆದಮೇಲೂ ಕೂಡ ನೀವು ಒಟ್ಟಿಗಿದ್ದೀರಾ. ತುಂಬ ಸರಿ ಆಗಿದೆ ಇದು.
ಮತ್ತು ನೀವು ಸ್ವಲ್ಪ ಈ ಸರ್ತಿ ಹೇಳಬೇಕಂದ್ರೆ ಬಹಳ ದೊಡ್ಡ ಮಟ್ಟಿಗೆ ಆಗಿರೋ ಬ್ರೇಕಪ್ ಇದು ಅಂತ ನನಗನ್ಸುತ್ತೆ. ಯಾವ ವಿಷಯ ಅಂತ ನನಗೆ ಸ್ಪಷ್ಟವಾಗಿ ಹೇಳೋಕ್ಕಾಗ್ತಾ ಇಲ್ಲ. ಮೇ ಬಿ ನಾನು ಮಂತ್ಲಿ ಅಪ್ಡೇಟ್ ಮಾಡುವಾಗ ಖಂಡಿತ ಇದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ, ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.